ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲ ಇದೆ, ಯಾವೆಲ್ಲ ರಾಶಿಯವರು ಜಾಗರೂಕರಾಗಿರ್ಬೇಕು ಅಂತ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರೂಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ತಂದೆ ಸಮಾನರಾಗಿರ್ತಕ್ಕಂಥ ಮಲೆ ಮಹದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಆ ಭಗವಂತನ ಕೃಪಾ ಕಟಾಕ್ಷ, ತಾಯಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ ಬಂಧುಗಳೇ. ಈ ದಿನ ತಾರೀಕು 3/6/2025 ಮಂಗಳವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಇದೆ ನೋಡಿ. ಈ ದಿನ ಒಳ್ಳೆ ನಕ್ಷತ್ರ ಪುಬ್ಬ ನಕ್ಷತ್ರ ಇರ್ತಕ್ಕಂಥದ್ದು. ಪುಬ್ಬ ನಕ್ಷತ್ರದಲ್ಲಿ ಯಾರ್ಯಾರು ಇದ್ದೀರಿ ನನ್ನ ಬಂಧು ಮಿತ್ರರು ಅವರೆಲ್ಲರನ್ನೂ ಆಲದ ಮರವನ್ನು ದರ್ಶನ ಮಾಡಿ, ವಟವೃಕ್ಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಆಲದ ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಆಲಿಂಗ ಮಾಡಿ ಸ್ಪರ್ಶನ ಮಾಡಿ. ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ಮುನೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಬನ್ನಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಒಳ್ಳೆ ಶುಭ ಫಲ ಸಿಗ್ತಕ್ಕಂಥದ್ದು ಈ ದಿನ ಶುಭ ಕಾಲ ಒಂದು 10:30ರಿಂದ 12 ಗಂಟೆವರೆಗೂ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಕಾಲ ಇದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೇ ಭವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ, ಒಳ್ಳೆ ಕೀರ್ತಿ ಲಾಭ ಸಿಗ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಒಳ್ಳೆಯ ಗುಣ ನಡತೆಯಿಂದ ನಡಿಬೇಕು. ಈ ದಿನ ನೀವು ದಾರಿ ತಪ್ಪುವಂಥದ್ದು, ಈ ದಿನ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಲೋಪದೋಷ ಕಂಡು ಬರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಅವಮಾನ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಿ. ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ದಿನ ಈ ದಿನ. ಕಟಕ ರಾಶಿಯವರಿಗೆ ಪ್ರಸಿದ್ಧಿ ಆಗ್ತಕ್ಕಂಥ ದಿನ, ಯಶಸ್ಸು, ಕೀರ್ತಿ, ಲಾಭ ತರ್ತಕ್ಕಂಥದ್ದು. ಸಿಂಹರಾಶಿಯವರಂತೂ ಈ ದಿನ ತುಂಬ ಹುಷಾರಾಗಿರಬೇಕು, ಕೇರ್ಫುಲ್ಲಾಗಿರಬೇಕು. ಮಕೆ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಪುಬ್ಬ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಧ್ಯಾಹ್ನ 3 ಗಂಟೆ ಗಂಟನ್ನು ಸ್ವಲ್ಪ ಹುಷಾರಾಗಿರಿ. ಆದರೆ ಒಳ್ಳೆಯ ನಕ್ಷತ್ರ ಆಗಿರೋದ್ರಿಂದ ಏನೂ ತೊಂದರೆ ಇರಲ್ಲ. ಆದರೆ ಯಾವುದಾದ್ರು ಒಂದು ಮುನೇಶ್ವರನ ಆಲಯಕ್ಕೆ ಹೋಗಿ ಬನ್ನಿ. ಪುಬ್ಬ ನಕ್ಷತ್ರದವರು, ಮಕೆ ನಕ್ಷತ್ರದವರು ಚಿತ್ತ ಸ್ವಭಾವದಿಂದ ಕೂಡಿರ್ತೀರಿ. ಈ ದಿನ ಚಂಚಲತೆ ಇರ್ತದೆ, ಎಲ್ಲ ಮನಸ್ಸುಗಳದ್ದು ಒಂಥರ ಇದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ತುಲಾ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ. ಈ ದಿನ ಯಶಸ್ಸು, ಕೀರ್ತಿ, ಲಾಭ ತರ್ತಕ್ಕಂಥ ದಿನ ಈ ದಿನ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಲಾಭ ತರ್ತಕ್ಕಂಥದ್ದು, ಶುಭ ದಿನ ಅಂತಲೇ ಹೇಳ್ಬೋದು. ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಗ್ರಾಮ ದೇವತೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಒಳ್ಳೊಳ್ಳೆ ನೆಂಟರುಗಳು ಬರ್ತಕ್ಕಂಥವ್ರು, ಅವರೆಲ್ಲ ನಿಮ್ಮ ಜೊತೆಲಿ ಆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಧನುಷ್ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ನಿರಾಸೆ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು, ಏನಾದರೂ ಒಂದು ಆತಂಕ ಆಗ್ತಕ್ಕಂಥದ್ದು, ಕಣ್ಣೀರಾಗ್ತಕ್ಕಂಥ ಒಂದು ಘಟನೆಗಳನ್ನು ನಡೀತಕ್ಕಂಥದ್ದು. ಮಕರ ರಾಶಿಯವರಿಗೆ ಒಲವು ತೋರಿಸ್ತಕ್ಕಂಥ ದಿನ ಈ ದಿನ. ಪ್ರೀತಿ ಪಾತ್ರರಿಗೆ ನೀವು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹಂಚ್ಕೊತೀರಿ. ಕುಂಭರಾಶಿಯವರಿಗೆ ಈ ದಿನ ಶಾಂತಿ, ಸಮಾಧಾನ ಸಿಗ್ತಕ್ಕಂಥ ದಿನ ಈ ದಿನ. ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ. ಮೀನರಾಶಿಯವರಿಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು, ಒಳ್ಳೆಯದಂತೂ ಆಗಲ್ಲ ಇವತ್ತು. ಸ್ವಲ್ಪ ಮಟ್ಟಿಗೆ ವರ್ಜಿಸಿ. ಎಲ್ಲರೂ ದೂರ ಪ್ರಯಾಣ ಮಾಡಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪಘಾತ ಆಗ್ತಕ್ಕಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಕೆಲಸ ನಡೀತಕ್ಕಂಥದ್ದು, ಈ ರೀತಿ ನಡೀತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಬಂಧುಗಳೇ, ಈ ದಿನ ನನ್ನ ತಾಯಿಯ ವಾರ ಆಗಿರೋದ್ರಿಂದ ತಮಗೆ ಒಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ಅಂಗಡಿಯಲ್ಲಿ ಬಿಳಿ ಗುಲ್ಗಂಜಿ ಅಂತ ಕೇಳಿ. ಬಿಳಿ ಗುಲ್ಗಂಜಿ 9 ಬಿಳಿ ಗುಲ್ಗಂಜಿ, 9 ಏಲಕ್ಕಿಯನ್ನು ಒಂದು ಬಟ್ಟೆ, ಕೆಂಪು ಬಟ್ಟೆ ವಸ್ತ್ರದಲ್ಲಿ ಸುತ್ತಕೊಂಡು ಜೋಬಲ್ಲಿ ಮಡಿಕೊಂಡು, ನೀವು ಮಾಡ್ತಕ್ಕಂಥ ಕೆಲಸ ಯಾವುದೇ ಆಗಿರಲಿ, ಅಚೀವ್ಮೆಂಟ್ ಆಗಬೇಕು, ಆ ಕೆಲಸ ಆಗಬೇಕಾಯಿತು, ನನಗೆ ಬೇರೆಯವ್ರು ನನಗೆ ದುಡ್ಡು ಕೊಡಬೇಕಾಯಿತು, ಬೇರೆಯವ್ರ ಕಡೆಯಿಂದ ಈ ಕೆಲಸ ಆಗಬೇಕಾಗಿತ್ತು ಅಂತ ಏನಾದರೂ ಮನಸ್ಸಲ್ಲಿದ್ದರೆ ಖಂಡಿತವಾಗೂ ಈ ದಿನ ನೀವು 9 ಏಲಕ್ಕಿ, 9 ಬಿಳಿ ಗುಲ್ಗಂಜಿ
ಒಂದು ಕೆಂಪು ಬಟ್ಟೆ ಒಳಗಡೆ ಸುತ್ತಕೊಂಡು ಗಂಟು ಮಾಡಿಕೊಂಡು ನಿಮ್ಮ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಕ್ಕಂಥದ್ದು, ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು, ನಿಮಗೆಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು ಈ ದಿನ. ಹಾಗಾಗಿ ಇದೊಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲ ಚೆನ್ನಾಗಾಗುತ್ತೆ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಒಂದೊಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗುರುಗಳು. ನಿಮ್ಮ ಎಲ್ಲ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಅನುಷ್ಠಾನವನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಮಾಡ್ಕೊಳ್ಳಿ ಎಲ್ರು. ದಯವಿಟ್ಟು ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.